ಸಾಂಸ್ಕೃತಿಕ ನಗರಿ ಮೈಸೂರು ಅಂದ್ರೆ ಕೇವಲ ದಸರಾ ಮಾತ್ರವಲ್ಲ, ಇಲ್ಲಿನ ಗಲ್ಲಿ ಗಲ್ಲಿಗಳಲ್ಲೂ ದೈವಿಕ ಶಕ್ತಿ ಮನೆ ಮಾಡಿದೆ ಅನ್ನೋದಕ್ಕೆ ಈ ಘಟನೆಯ ಸಾಕ್ಷಿ. ಮೈಸೂರಿನ ರಾಜರಾಜೇಶ್ವರಿ ಕಾಲೋನಿಯಲ್ಲಿ ನಡೆದ 34ನೇ ವರ್ಷದ ಕರಗ ಮಹೋತ್ಸವ ಕೇವಲ ಹಬ್ಬವಾಗಿ ಉಳಿಯದೆ ಒಂದು ಐತಿಹಾಸಿಕ ಭಕ್ತಿ ಸಾಗರವಾಗಿ ಮಾರ್ಪಟ್ಟಿತ್ತು. ಯಾವಾಗ ಗಡಿಯಾರ 8ರ ಮುಳ್ಳು ಮುಟ್ಟಿತೋ ಇಡೀ ಕಾಲೋನಿಯಲ್ಲಿ ಜಯಘೋಷ ಮೊಳಗಿತು. ಹೂವಿನಿಂದ ಅಲಂಕೃತಗೊಂಡ ಪವಿತ್ರ ಕರಗವನ್ನ ಹೊತ್ತ ಪೂಜಾರಿಗಳು ಭಕ್ತಿಯ ಆವೇಶದಲ್ಲಿ ನೃತ್ಯ ಮಾಡ್ತಾ ಇದ್ರೆ, ನೆರೆದಿದ್ದ ಸಾವಿರಾರು ಭಕ್ತರು ಮೈಮರೆತು ಡೊಳ್ಳು ಕುಣಿತದ ಶಬ್ದ, ನಾದಸ್ವರದ ನಿನಾದ ಮತ್ತು ವಿದ್ಯುತ್ ದೀಪಾಲಂಕಾರದ ನಡುವೆ ದೇವಸ್ಥಾನವು ಭೂಲೋಕದ ವೈಕುಂಠದಂತೆ ಕಂಗೊಳಿಸ್ತಾ ಇತ್ತು. ಇನ್ನು ದುರ್ಗಾಪರಮೇಶ್ವರಿ, ಆದಿಶಕ್ತಿ ಹಾಗೂ ಚಾಮುಂಡೇಶ್ವರಿ ದೇವಿಯರ ಈ ಉತ್ಸವವು ರಾತ್ರಿ ಆರಂಭವಾಗಿ ಬೆಳಗ್ಗೆ 6 ಗಂಟೆಯವರೆಗೆ ಅಡೆತಡೆಯಿಲ್ಲದೆ ಸಾಗಿತು. ಪ್ರತಿಯೊಂದು ಮನೆಯ ಮುಂದೆಯೂ ಭಕ್ತರು ತೆಂಗಿನಕಾಯಿ ಒಡೆದು ದೇವಿಯ ಆಶೀರ್ವಾದವನ್ನು ಪಡೆದರು. ಕೇವಲ ಧಾರ್ಮಿಕ ಆಚರಣೆಯಷ್ಟೇ ಅಲ್ಲದೆ ಇಲ್ಲಿ ನಡೆದ ಭರ್ಜರಿ ಅನ್ನ ಸಂತರ್ಪಣೆಯಲ್ಲಿ ಸಾವಿರಾರು ಜನರು ಪ್ರಸಾದವನ್ನು ಸ್ವೀಕರಿಸಿ ಧನ್ಯತೆಯನ್ನು ಅನುಭವಿಸಿದರು. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.